ಬಚ್ಚನ್ ಅವರು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಿರ್ತಕ್ಕಂಥ ವ್ಯಕ್ತಿ. ಅವರು ಶಿಕ್ಷಣದ ಬಗ್ಗೆ ಇಟ್ಕೊಂಡಿದ್ದಂಥ ಅಪಾರವಾದಂಥ ಅವರ ಬದ್ಧತೆ ಇವತ್ತು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಆಗಿದೆ ಅಂತೇಳಿ ನಾನು ಹೇಳಿ ಬಯಸ್ತೇನೆ. ಮತ್ತು ಶ್ರೀಮತಿ ರಶ್ಮಿ ಅವರು ಒಳ್ಳೆಯ ಅಧಿಕಾರಿಗಳು. ಬಹುಶಃ ಕರ್ನಾಟಕ ಸರ್ಕಾರದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಯಾವುದೇ ಇಲಾಖೆ ಇರಬಹುದು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಬದ್ಧತೆ ಮತ್ತು ಇಲಾಖೆಯಲ್ಲಿ ಬದಲಾವಣೆ ತರ್ತಕ್ಕಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡು ಕೆಲಸ ಮಾಡುವಂಥವ್ರು. ಬಹುಶಃ ನಾನು ಕನ್ಫರ್ಮ್ ಮಾಡಿಕೊಂಡವ್ರು KEAಲ್ಲಿದ್ದರು, ಕರ್ನಾಟಕ ಎಜುಕೇಷನ್ ಅಥಾರಿಟಿಯಲ್ಲಿ. ಇವತ್ತು KEA ಒಂದು ಮಾದರಿಯಾದಂಥ ಒಂದು ಇಡೀ ನಮ್ಮ ಭಾರತ ದೇಶದಲ್ಲಿ ಈ ರೆಕ್ರೂಟ್ಮೆಂಟಲ್ಲಿ ಈಗ ಏನಾಗುತ್ತೆ, ಈಗ KPSC ಇವೆಲ್ಲ ಕೆಲವು ಸಮಸ್ಯೆಗಳಿದೆ. ರೆಕ್ರೂಟ್ಮೆಂಟಲ್ಲಿ ಭಾಳಷ್ಟು ಒಂದು ರೀತಿ ಭ್ರಷ್ಟಾಚಾರದ ಆರೋಪಗಳು ಕೂಡ ಕೆಲವು ಸಮಸ್ಯೆಗಳ ಮೇಲೆ ಇದೆ. ಈಗ ಎಲ್ಲ ಇಲಾಖೆಗಳು ಕೂಡ KEAಗೆ ಎಲ್ಲ ಏನೋ ಆಯ್ಕೆ ಮಾಡತಕ್ಕಂಥದ್ದು ಒಪ್ಪಿಸ್ತಾರೆ. ಆ ರೀತಿ ಒಂದು ಸ್ಟ್ಯಾಂಡರ್ಡ್ ಆಗಿ ಅದನ್ನು ಅಥಾರಿಟಿಯನ್ನು ಒಂದು ಹಂತಕ್ಕೆ ತಂದಿರ್ತಕ್ಕಂಥವ್ರು ರಶ್ಮಿ ಅವರು ಅಂತೇಳಿ ನಾವು ಹೇಳ್ಬೋದು. ಹಾಗೆಯೇ ಇಲಾಖೆಯಲ್ಲಿ ಕೂಡ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಉತ್ತಮ ಕೆಲಸ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಇಟ್ಕೊಂಡಿದ್ದಾರೆ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನು ಓದಿಸ್ತಕ್ಕಂಥ ಇಚ್ಛಾಶಕ್ತಿ ಇವತ್ತು ಬಹುಶಃ ಪೋಷಕರಲ್ಲಿ ಕಡಿಮೆ ಆಗ್ತಾ ಇದೆ. ಇವತ್ತು ಶಾಲೆಯಲ್ಲಿ ಓದಿದ್ರೆ ನಮ್ಗೆ ಸರಿಯಾಗಿ ಪಾಠ ಹೇಳ್ಕೊಡಲ್ಲ ಸರ್ಕಾರಿ ಶಾಲೆಗಳಲ್ಲಿ ಅಂಥೇಳಿ ಎಲ್ಲರೂ ಭಾಳ ಜನ ಮಕ್ಕಳನ್ನ ಕಾನ್ವೆಂಟ್ಗಳು ಸೇರಿಸ್ತಾರೆ. ಇದು ದುರ್ದೈವ. ಹಾಗಾಗಿ ಈ ರೀತಿ ಮತ್ತೆ ವಿಶ್ವಾಸವನ್ನು ನಂಬಿಕೆಯನ್ನು ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಸರ್ಕಾರಿ ಶಾಲೆಗಳಲ್ಲಿ ಮಾಡುವಂಥ ಅಗತ್ಯ ಇದೆ ಅಂತೇಳಿ ಹೇಳ್ತಾ ಇವತ್ತು ಇದಕ್ಕೆ ಸಂಪೂರ್ಣ ಯಶಸ್ಸು ಸಿಗಲಿ ಅಂತೇಳಿ ನಾನು ಹಾರೈಸಿ